ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗೀತಾಶ್ರೀ ಟೀಚರ್. ಸೊ ನಾವು ಹಿಂದಿನ ವಿಡಿಯೋದಾಗ ಏನು ನೋಡಿವಂದ್ರೆ ಈ ಸಂತೂರು ಟೆಕ್ಸ್ಟ್ ಬುಕ್ ಐತಲ್ಲ, ಇಂಗ್ಲೀಷ್ ಬುಕ್ಕು ಗ್ರೇಡ್ 3 ಇದು 3ನೇ ಕ್ಲಾಸಿಂದ ಪಾರ್ಟ್ 1 ಬುಕ್ಕು. ಇದ್ರಾಗಿಂದ ಲಾಸ್ಟ್ ಲೆಸನ್ ಏನು ನೋಡಿದ್ವಿ ಅಂದ್ರೆ ಟಾಯ್ ಆ್ಯಂಡ್ ಗೇಮ್ಸ್ ಅಂತ, ಟಾಯ್ಸ್ ಆ್ಯಂಡ್ ಗೇಮ್ಸ್ ಬಗ್ಗೆ ನೋಡಿದ್ವಿ. ಮತ್ತು ಇದ್ರದ್ದು ಕ್ವಶನ್ ಆನ್ಸರು ಮತ್ತು ಹಾರ್ಡ್ ವರ್ಡ್ಸು ಏನೇನು ಬರ್ತೈತೆ ಅಂತ ನೋಡಿದ್ವಿ. ಸೊ ಇದು ಆಗಿಂದ ಇವಾಗ ಔಟ್ ಇನ್ ದಿ ಗಾರ್ಡನ್ ಏನು ನಮ್ಮ ಮನೆ ಮುಂದೆ ಗಾರ್ಡನ್ ಟೈಪ್ ಮಾಡ್ಕೊಂಡಿರ್ತೀವಲ್ಲ, ಸೊ ಹೊರಗಡೆ ನಾವು ಏನು ಆಟ ಆಡ್ತೀವಿ ಅಂತೇಳಿ ಮಕ್ಕಳು ಹೇಳಕತ್ತಾರ. ಏನು ಕೆಲವೊಬ್ರು ಜಾರಬಂಡಿ ಆಡ್ತೀನಿ ಅಂತ ಹೇಳ್ತಾರೆ, ಕೆಲವೊಬ್ರು ಬಾಲ್ ಆಡ್ತೀನಿ ಅಂತ ಹೇಳ್ತಾರೆ, ಮತ್ತು ಪತಂಗ ಕಟ್ಟಿ ಆಡ್ತೀವಿ, ಹೆಂಗೆ ಆಡ್ತೀವಿ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಕತ್ತಾರ. ಸೊ ಬರ್ರಿ ಅವ್ರು ಹೆಂಗೆ ಆಡ್ತಾರ, ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರ ಅಂತ ನೋಡುಮ. ಸೊ ಫಸ್ಟ್ ಏನು ಕೊಟ್ಟಾರಿಲ್ಲಿ. ಸೊ ನಾನಿಲ್ಲಿ ಈ ಪೋಯಮ್ದಾಗ ಹಾರ್ಡ್ ವರ್ಡ್ಸ್, ನಮಗೆ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಹಾರ್ಡ್ ಅನಿಸು, ನಾವು ಕನ್ನಡ ಮೀಡಿಯಮ್ ಮಕ್ಕಳಲ್ವ, ಸೊ ನಮಗೆ ಸ್ವಲ್ಪ ಹಾರ್ಡ್ ಅನಿಸುವಂಥ ಪದಗಳನ್ನ ನಾನಿಲ್ಲಿ ಇಂಗ್ಲೀಷ್ನಲ್ಲಿ ಬರೆದಿದ್ದೀನಿ. ಸೊ ನಿಮ್ಗೇನಾದರೂ ಯೂಸ್ ಆಗೋ ಹಾಗಿದ್ರೆ ಪ್ಲೀಸ್ ಇದನ್ನು ಓದ್ಕೊಳ್ಳಿ. ಸೊ ಬರ್ರಿ ಏನಂದ್ರೆ, ಔಟ್ ಇನ್ ದಿ ಗಾರ್ಡನ್ ಈಚ್ ಫೈನ್ ಡೇ ವಿತ್ ಮೈ ಬಾಲ್ ಐ ಲೈಕ್ ಟು ಪ್ಲೇ. ಏನು ಹೇಳ್ತಾರೆ ಇಲ್ಲಿ, ಔಟ್ ಇನ್ ದಿ ಗಾರ್ಡನ್ ಅಂದರೆ ಮನೆಯಿಂದ ಹೊರಗಡೆ ಗಾರ್ಡನ್ ಇರ್ತೈತಲ್ಲ, ಈಚ್ ಫೈನ್ ಡೇ ದಿನಾಲು ನಾನು ಏನು ಮಾಡ್ತೀನಿ, ದಿನಾಲು ಸುಂದರವಾದ ದಿನದಾಗ ಏನು ಮಾಡ್ತೀನಿ ನಾನು ದಿನಾಲು ಅಂದರೆ ವಿತ್ ಮೈ ಬಾಲ್ ಐ ಲೈಕ್ ಟು ಪ್ಲೇ, ನನ್ನ ಬಾಲ್ ಜೊತೆಗೆ ನನಗೆ ಆಟ ಆಡೋಕೆ ಇಷ್ಟ ಅಂತ ಹೇಳ್ತಾರೆ ಇಲ್ಲಿ. ಸೊ ನೆಕ್ಸ್ಟ್ ಏನು, ಐ ಬೌನ್ಸ್ ಮೈ ಬಾಲ್, ಐ ಥ್ರೋ ಮೈ ಬಾಲ್, ಐ ಕ್ಯಾಚ್ ಮೈ ಬಾಲ್ ಆನ್ ಈಚ್ ಫೈನ್ ಡೇ. ಏನು ಮಾಡ್ತಾನಂತವ, ಐ ಬೌನ್ಸ್ ಮೈ ಬಾಲ್ ಅಂದ್ರೇನು, ಬಾಲ್ ಪುಟ್ಟಿಸ್ತಾನಂತ. ಸೊ ನೆಕ್ಸ್ಟ್ ಏನು ಮಾಡ್ತಾನೆ, ಐ ಥ್ರೋ ಮೈ ಬಾಲ್, ಥ್ರೋ ಅಂದ್ರೇನು ಎಸೆ, ಹೌದಿಲ್ಲ, ನಾನು ಬಾಲ್ ಪುಟ್ಟಿಸ್ತೀನಿ ಮತ್ತು ಎಸಿತೀನಿ, ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಎಸಿತೀನಿ ಅಂತ ಹೇಳ್ತಾನೆ. ಹೆಂಗೆ ನೆಲಕ್ಕೆ ಹೆಂಗೆ ಪುಟ್ಟಿಸ್ತೀವಿ ಬಾಲ್, ಅದಕ್ಕೆ ಬೌನ್ಸ್ ಅಂತ ಕರಿತೀವಿ, ಹೌದಲ್ಲ. ಸೊ ಐ ಕ್ಯಾಚ್ ಮೈ ಬಾಲ್, ಅವನಿಗೆ ಇನ್ನೊಬ್ರು ಕ್ಯಾಚ್ ಆಗ್ತಾರೆ, ನಾ ಕ್ಯಾಚ್ ಹಿಡಿತೀನಿ ಬಾಲ್ ಅಂತ ಹೇಳ್ತಾನವ. ಏನು, ನಾನು ನೆಲಕ್ಕೆ ಪುಟ್ಟಿಸ್ತೀನಿ ಮತ್ತು ಮತ್ತೊಬ್ರಿಗೆ ಕ್ಯಾಚ್ ಹಾಕ್ತೀನಿ ಮತ್ತು ನಾ ಕ್ಯಾಚ್ ಹಿಡಿತೀನಿ, ದಿನಾಲು ಇದೇ ಆಟ ಆಡ್ತೀನಿ ಬಾಲ್ ಜೊತೆಗೆ ಅಂತ ಹೇಳ್ತಾನಿವ, ಹೌದಲ್ಲ. ನೆಕ್ಸ್ಟ್ ಏನು, ಔಟ್ ಇನ್ ದಿ ಗಾರ್ಡನ್ ಈಚ್ ಫೈನ್ ಡೇ ವಿತ್ ಮೈ ಕೈಟ್ ಐ ಲೈಕ್ ಟು ಪ್ಲೇ. ಏನು, ನಾನು ಗಾರ್ಡನ್ದಾಗ ಏನು ಮಾಡ್ತೀನಿ, ನನಗೆ ಇಲ್ಲಿ ಆಡಕತ್ತ ನೋಡ್ರಿ, ಪತಂಗ ಆಡ್ಸೋಕೆ ಇಷ್ಟ, ವಿತ್ ಮೈ ಕೈಟ್ ಐ ಲೈಕ್ ಟು ಪ್ಲೇ, ಅವ ಪತಂಗ ಆಡ್ಲಿಕ್ಕೆ ಇಷ್ಟಪಡ್ತಾನೆ ಅಂತ ಹೇಳ್ತಾನೆ ದಿನಾಲು. ಸೊ ನೆಕ್ಸ್ಟ್ ಏನು ಕೊಟ್ಟಾರ ಇಲ್ಲಿ, ಐ ಟಗ್ ಮೈ ಕೈಟ್, ಐ ಪುಲ್ ಮೈ ಕೈಟ್, ಐ ಫ್ಲೈ ಮೈ ಕೈಟ್ ಆನ್ ಈಚ್ ಫೈನ್ ಡೇ. ಏನು ಹೇಳ್ತಾನೆ, ನಾ ಕೈಟಿಗೆ ದಾರ ಕಟ್ಟಿ ಎಳಿತೀನಿ ಮತ್ತು ದಾರ ಕಟ್ತೀನಿ, ಐ ಟಗ್ ಮೈ ಕೈಟ್ ಮತ್ತು ಐ ಪುಲ್ ಮೈ ಕೈಟ್, ದಾರ ಕಟ್ಟಿ ಎಳಿತೀನಿ ಅದಕ್ಕೆ, ಮತ್ತು ಹಾರಿಸ್ತೀನಿ, ಫ್ಲೈ ಮೀನ್ಸ್ ಹಾರಿಸು, ಮೈ ಕೈಟ್ ಐ ಫ್ಲೈ ಮೈ ಕೈಟ್ ಅಂತ ಹೇಳ್ತಾನೆ ಆನ್ ಈಚ್ ಡೇ. ದಿನಾಲು ಹಿಂಗೆ ಆಟ ಆಡ್ತೀನಿ ಅದು ಪತಂಗ ಜೊತೆಗೆ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಏನು, ಔಟ್ ಇನ್ ದಿ ಗಾರ್ಡನ್ ಈಚ್ ಫೈನ್ ಡೇ ವಿತ್ ಮೈ ಫ್ರೆಂಡ್ಸ್ ಐ ಲೈಕ್ ಟು ಪ್ಲೇ. ಏನು, ನಾನು ದಿನಾಲು ಗಾರ್ಡನ್ ಒಳಗೆ ಏನು ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಜೊತೆಗೆ ಆಟ ಆಡ್ಲಿಕ್ಕೆ ನನಗಿಷ್ಟ ಅಂತ ಹೇಳ್ತಾರೆ, ಹೌದಲ್ಲ. ಸೊ ನೆಕ್ಸ್ಟ್, ವಿ ರನ್ ಆ್ಯಂಡ್ ಸ್ಕಿಪ್, ವಿ ಜಂಪ್ ಆ್ಯಂಡ್ ಸ್ವೇ, ಹೌದಲ್ಲ. ವಿ ಸ್ಲೈಡ್ ಆ್ಯಂಡ್ ಸ್ವಿಂಗ್ ಆನ್ ಈಚ್ ಡೇ ಅಂತ ಹೇಳ್ತಾನೆ, ಈಚ್ ಫೈನ್ ಡೇ. ಓಕೆ, ಏನು, ನಾವು ಜಿಗಿದಾಡ್ತೀವಿ, ಕುಣಿದಾಡ್ತೀವಿ ಮತ್ತು ಜಾರಬಂಡಿ ಒಳಗೆ ಜಾರ್ತೀವಿ ಅಂತ ಹೇಳ್ತಾರೆ ಅವರು. ಈಚ್ ಫೈನ್ ಡೇ ಇದೇ ಮಾಡ್ತೀವಿ, ಹಿಂಗೆ ಆಟ ಆಡ್ತೀವಿ ಗಾರ್ಡನ್ದಾಗ ಅಂತ ಹೇಳ್ತಾರೆ, ಹೌದಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಕೈಟ್ ಆಡಕತ್ತಾರ, ಇವ ಸ್ಕಿಪ್ಪಿಂಗ್ ಮಾಡಕತ್ತಾನ, ಇಲ್ಲಿ ಜಾರಬಂಡಿ ಮಾಡಕತ್ತಾರ, ಇವ ಜಂಪ್ ಮಾಡಕತ್ತಾನ, ಹೌದಲ್ಲ. ನಾವು ಗಾರ್ಡನ್ ಒಳಗೆ ಇದೇ ಥರ ಆಟ ಆಡ್ತೀವಿ ಅಂತ ಚಿಕ್ಕ ಮಕ್ಕಳು ವಿವರಿಸ್ಲಾಗತ್ತಾರೆ ಇಲ್ಲಿ, ಹೌದಲ್ಲ, ಔಟ್ ಇನ್ ದಿ ಗಾರ್ಡನ್ ಅಂತಂದು. ಸೊ ಇಲ್ಲಿ ನೀವು ಸ್ವಲ್ಪ ಹಾರ್ಡ್ ವರ್ಡ್ಸ್ನ ನೋಡ್ಕೋಬೇಕು ಮಕ್ಕಳೇ. ಏನಂದರೆ, ಔಟ್ ಅಂದರೆ ಹೊರಗೆ, ಈಚ್ ಅಂದರೆ ಪ್ರತಿದಿನ, ಗಾರ್ಡನ್ ತೋಟ, ಪ್ಲೇ ಆಟ, ಐ ಲೈಕ್ ಅಂದರೆ ಇಷ್ಟ, ಲೈಕ್ ಮೀನ್ಸ್ ಇಷ್ಟ, ಬೌನ್ಸ್ ಪುಟಿಸು, ಬಾಲ್ ಚೆಂಡು, ಥ್ರೋ ಎಸೆ, ಕ್ಯಾಚ್ ಹಿಡಿ. ಏನು, ಆನ್ ಈಚ್ ಫೈನ್ ಡೇ ಅಂದರೆ ಪ್ರತಿದಿನ ಹೀಗೆ ಆಟ ಆಡ್ತೀವಿ ಅಂತ ಹೇಳ್ತಾರೆ ಅವರು, ಹೌದಲ್ಲ. ಸೊ ನೆಕ್ಸ್ಟ್, ಗಾರ್ಡನ್ ತೋಟ, ಕೈಟ್ ಪತಂಗ, ಇದು ಎಲ್ರಿಗೂ ಗೊತ್ತೇ ಇರ್ತೈತಿ. ಸೊ ನೆಕ್ಸ್ಟ್, ಪುಲ್ ಅಂದರೆ ಎಳೆಯುವುದು, ದಾರ ಕಟ್ಟಿ ಎಳಿತೀವಲ್ಲ ಅದಕ್ಕೆ ಪುಲ್. ಫ್ಲೈ ಅಂದರೆ ಹಾರು. ನೆಕ್ಸ್ಟ್, ಸ್ಲೈಡ್ ಅಂದರೆ ಜಾರಬಂಡಿ ಒಳಗೆ ಜಾರೋದು ಅಂತ. ಸ್ಕಿಪ್ ಅಂದರೆ ಜಿಗಿ ಅಂತ ಅರ್ಥ. ಸೊ ಇಲ್ಲಿ ಸ್ವೇ ಅಂದರೆ ತೂಗುವುದು. ಸೊ ಇದು ಪದ್ಯ ಇಲ್ಲಿಗೆ ಎಂಡ್ ಆಗ್ತೈತಿ. ಸೊ ಇದ್ರ ನೆಕ್ಸ್ಟ್ ಕ್ವಶನ್ಸ್ ಏನು ಕೊಟ್ಟಾರ ನೋಡುಂ ಬರ್ರಿ. ಆನ್ಸರ್ ದಿ ಫಾಲೋವಿಂಗ್ ಅಂತ. ವಾಟ್ ಆರ್ ದಿ ಚಿಲ್ಡ್ರನ್ ಡೂಯಿಂಗ್ ವಿತ್ ದಿ ಬಾಲ್. ಚಿಲ್ಡ್ರನ್ಸ್ ಏನು ಮಾಡ್ಲಾಕತ್ತಾರ ಬಾಲ್ ಜೊತೆಗೆ ಇಲ್ಲಿ. ಅವ ಏನು ಹೇಳ್ತಾನೆ, ಐ ಥ್ರೋ ಮೈ ಬಾಲ್, ಐ ಕ್ಯಾಚ್ ಮೈ ಬಾಲ್ ಆ್ಯಂಡ್ ಐ ಬೌನ್ಸ್ ಮೈ ಬಾಲ್ ಅಂತ ಹೇಳ್ತಾನೆ. ಏನು ಮಾಡ್ತಾನವ,
ನಾನು ನನ್ನ ಬಾಲ್ನ ಕ್ಯಾಚ್ ಹಿಡಿತೀನಿ ಮತ್ತು ಕ್ಯಾಚ್ ಹಾಕ್ತೀನಿ ಮತ್ತು ನೆಲಕ್ಕೆ ಪುಟ್ಟಿಸ್ತೀನಿ ಅಂತ ಹೇಳಕತ್ತಾನ. ಸೊ ಆನ್ಸರ್ ಈಸ್ ಓಕೆ. 2. ಹೌ ಆರ್ ಚಿಲ್ಡ್ರನ್ಸ್ ಪ್ಲೇಯಿಂಗ್ ವಿತ್ ದಿ ಕೈಟ್ ಜೊತೆಗೆ ಹೆಂಗೆ ಆಟ ಆಡ್ಲಾಕತ್ತಾರ ಅಂತ ಕೇಳ್ತಾರೆ ಅವರು. ಹೆಂಗೆ ಆಟ ಆಡ್ಲತ್ತಾರ ಕೈಟ್ ಜೊತೆಗೆ? ಐ ಟಗ್ ಮೈ ಕೈಟ್, ಅವೇನು ದಾರ ಕಾಡ್ತಾನಂತ ಮತ್ತು ಐ ಪುಲ್ ಮೈ ಕೈಟ್ ಎಳಿತಾನಂತ ಮತ್ತು ಫ್ಲೈ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಆನ್ಸರ್ ಈಸ್ ಇದೆ, ಏನು? ಐ ಟಗ್ ಮೈ ಕೈಟ್, ಐ ಪುಲ್ ಮೈ ಕೈಟ್, ಐ ಫ್ಲೈ ಮೈ ಕೈಟ್ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್, ವೇರ್ ಆರ್ ದಿ ಚಿಲ್ಡ್ರನ್ ಪ್ಲೇಯಿಂಗ್? ಎಲ್ಲಿ ಹುಡುಗರು ಆಟ ಆಡ್ಲತ್ತಾರ ಅಂದ್ರೆ ಔಟ್ ಇನ್ ದಿ ಗಾರ್ಡನ್. ಹೌದಲ್ಲ, ಗಾರ್ಡನ್ ಒಳಗೆ ಆಟ ಆಡ್ಲಾಕತ್ತಾರ ಅವರು ಅಂತ. ಥಿಂಕ್ ಆ್ಯಂಡ್ ಆನ್ಸರ್. ವೇರ್ ಡು ಯು ಪ್ಲೇ? ಇದು ಮಕ್ಕಳಿಗೆ ನಾವು ಕೇಳಿ ಬರ್ಸ್ಬೇಕು. ಅವರೆಲ್ಲ ಆಟ ಆಡ್ತಾರಂದು. ವಾಟ್ ಗೇಮ್ ಡು ಯು ಪ್ಲೇ ಔಟ್ಸೈಡ್ ಅಂತಂದು. ವಾಟ್ ಹ್ಯಾಪನ್ಸ್ ಇಫ್ ವಿ ಆರ್ ನಾಟ್ ಕೇರ್ಫುಲ್ ವೈಲ್ ಪ್ಲೇಯಿಂಗ್ ಔಟ್ಸೈಡ್? ಏನು ಹೇಳ್ತಾರೆ? ಸಪೋಸ್ ನಾವು ಹೊರಗಡೆ ಆಟ ಆಡಬೇಕಾದ್ರೆ ಕೇರ್ಫುಲಿ ಆಗಿರಲಿ ಅಂದರೆ ಏನಾಗ್ತೈತಿ ಕೇರ್ಫುಲ್ಲಾಗಿ? ವಾಟ್ ಹ್ಯಾಪನ್ಸ್ ಏನಾಗ್ತೈತಿ ಅಂತ ಕೇಳ್ತಾರೆ ಅವ್ರು ಕೇರ್ಫುಲ್ಲಾಗಿ ಆಟ ಆಡಲಿಲ್ಲ ಅಂದ್ರೆ. ಇದೆಲ್ಲ ನಾವು ಮಕ್ಕಳ ಜೊತೆ ಡಿಸ್ಕಷನ್ ಮಾಡಿ ಬರೀಬೇಕು ರೀ. ಸೊ ನೆಕ್ಸ್ಟ್ ಏನು? ಲುಕ್ ಆಟ್ ಸಮ್ ಮೋರ್ ಗೇಮ್ಸ್. ಡು ಯು ನೋ ದೆಮ್? ಹ್ಯಾವ್ ಯು ಪ್ಲೇಡ್ ದೆಮ್? ವಾಟ್ ಡು ಯು ಕಾಲ್ ದೆಮ್ ಇನ್ ಯುವರ್ ಮದರ್ ಟಂಗ್? ಏನು ಹೇಳ್ತಾರೆ ಅವರು? ಇಲ್ಲಿ ಸ್ವಲ್ಪ ಗೇಮ್ಸ್ ಕೊಟ್ಟಾರ. ಆ ಗೇಮ್ಸಿಗೆ ನಾವು ಏನಂತ ಕರಿತೀವಿ ನಮ್ಮ ಮದರ್ ಟಂಗ್ ಒಳಗೆ ಅಂತ ಹೇಳ್ತಾರೆ. ಹೌದಲ್ಲ? ಟಾಕ್ ಅಬೌಟ್ ವಾಟ್ ಯು ನೋ. ಇದೇನು ಹಗ್ಗ ಎಳೆಯೋದು ಅಂತ ನಮ್ಮ ಕನ್ನಡ ಒಳಗೇನು ಹಗ್ಗ ಎಳೆಯೋದು. ಆ ಕಡೆ ಈ ಕಡೆ ಸ್ವಲ್ಪ ಜನ ನಿಂತು ಹಗ್ಗ ಎಳಿತಿರ್ತೀವಲ್ಲ ನಡ್ಬರ್ಕ್ ರೇಗೆ ಹಾಕ್ಕೊಂಡು. ಸೊ ಇದೇನು ಟಿನ್ ಕ್ಯಾನ್ ಟೆಲಿಫೋನ್ ಅಂತ. ಓಕೆ, ಸಣ್ಣಗಿದ್ದಕ್ರೆ ಆ ಕಡೆ ಈ ಕಡೆ ಒಬ್ರು ಕಡ್ಡೆ ಬಿಟ್ಕೊಂಡು ದಾರ ಕಟ್ಟಿ ಆಟ ಆಡ್ತಿದ್ವಲ್ಲ, ಟೆಲಿಫೋನ್ ಅಂತ, ಹಂಗಿದು. ಓಕೆ, ಇದು ಏನು? ಯೋಯೋ. ಸೊ ನೆಕ್ಸ್ಟ್ ಇದಕ್ಕೆ ಏನಂತೀವಿ? ಇದೆಲ್ಲ ನಾವು ಮಕ್ಕಳ ಜೊತೆ ಡಿಸ್ಕಷನ್ ಮಾಡಿಬಿಟ್ಟು ಬರೀಬೇಕು. ಇನ್ ದಿ ಪೋಯಮ್ ವಿ ಫೈಂಡ್ ರನ್ ಆ್ಯಂಡ್ ಸ್ಕಿಪ್, ಜಂಪ್ ಆ್ಯಂಡ್ ಸ್ವೇ, ಸ್ಲೈಡ್ ಆ್ಯಂಡ್ ಸ್ವಿಂಗ್ ಅಂತ. ಹಿಯರ್ ವಿ ಯೂಸ್ಡ್ ಆ್ಯಂಡ್ ಟು ಲಿಂಕ್ ಟು ವರ್ಡ್ಸ್. ಕಂಬೈನ್ ದೀಸ್ ವರ್ಡ್ಸ್ ಯೂಸಿಂಗ್ ಆ್ಯಂಡ್ ಯೂಸ್ ಮಾಡಿಬಿಟ್ಟು ವರ್ಡ್ಸ್ನ ಬರೀಬೇಕು ಅಂತ ಹೇಳ್ತಾರೆ ಅವರು. ಸೊ ಇಲ್ಲೇನು ಕೊಟ್ಟಾರ? ಗಿವ್ ಟೇಕ್ ಅಂತಂದ. ಇದೇನಾಗ್ತೈತಿ? ಗಿವ್ ಆ್ಯಂಡ್ ಟೇಕ್. ಸಿಂಗ್ ಡ್ಯಾನ್ಸ್ ಅಂತ ಕೊಟ್ಟಾರೆ, ಸಿಂಗ್ ಆ್ಯಂಡ್ ಡ್ಯಾನ್ಸ್ ಅಂತ. ಈಟ್ ಡ್ರಿಂಕ್ ಏನಾಗ್ತೈತಿ? ಈಟ್ ಆ್ಯಂಡ್ ಡ್ರಿಂಕ್ ಅಂತ. ಓಕೆ, ಕ್ಯಾಚ್ ಥ್ರೋ ಏನಾಗ್ತೈತಿ? ಕ್ಯಾಚ್ ಆ್ಯಂಡ್ ಥ್ರೋ ಅಂತಂದು. ರನ್ ಆ್ಯಂಡ್ ಕ್ಯಾಚ್ ಏನಾಗ್ತೈತಿ? ರನ್ ಆ್ಯಂಡ್ ಕ್ಯಾಚ್ ಅಂತ ಆಗ್ಬಿಡ್ತೈತಿ. ಹೌದಲ್ಲ? ಸೊ ಇಲ್ಲಿಗೆ ಈ ಪದ್ಯ ಮುಗಿತೈತಿ. ಎಲ್ಲಿಂದಪ್ಪ ಅಂದ್ರೆ ಪೇಜ್ ನಂಬರ್ 39 to 43 ಈ ಪದ್ಯ ಇಲ್ಲಿಗೆ ಕಂಪ್ಲೀಟ್ ಆಗ್ತೈತಿ. ಸೊ ನಿಮಗೇನಾದರೂ ನನ್ನ ಲೆಸನ್ಸ್ ಇಷ್ಟ ಆಗ್ತಿದ್ರೆ ಇಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಎಜುಕೇಷನ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಆಲ್.